ದಿ ಫ್ಯೂಚರ್ ವ್ಯಾಲ್ಯೂ ಅಟ್ ದಿ ಎಂಡ್ ಆಫ್ ದಿ 5 years ಆಫ್ ದಿ ಫಾಲೋಯಿಂಗ್ ಸೀರೀಸ್ ಆಫ್ ಪೇಮೆಂಟ್ ಅಟ್ 10% ಇಂಟ್ರೆಸ್ಟ್. ನೋಡಿ ನಮ್ಗೇನು ಕ್ಯಾಲ್ಕುಲೇಟ್ ಮಾಡೋಕೆ ಕೇಳಿದ್ದಾರೆ ಅಂದರೆ ಫ್ಯೂಚರ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಿ ಫಾಲೋಯಿಂಗ್ ಸೀರೀಸ್ ಆಫ್ ಪೇಮೆಂಟ್ ಮಾಡ್ತಾ ಇದ್ದಾರೆ ಅಟ್ 10% ಇಂಟ್ರೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಅಂದರೆ ಸೊ ಸೀರೀಸ್ ಆಫ್ ಪೇಮೆಂಟ್, ಸೊ ಇಲ್ಲಿ ಸೀರೀಸ್ ಆಫ್ ಪೇಮೆಂಟ್ ಅನ್ನ ಮಾಡ್ತಾ ಇದ್ದಾರೆ, 10% ಇಂಟ್ರೆಸ್ಟ್ ರೇಟ್ ಇದೆ. ಸೊ ನಮಗೆ ಕ್ಯಾಲ್ಕುಲೇಟ್ ಮಾಡೋಕೆ ಕೇಳಿದರೆ ಫ್ಯೂಚರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ದಿಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ಏನಕ್ಕೆ ನಮಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳೋದು, ಫ್ಯೂಚರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ ಅಟ್ ದಿ ಎಂಡ್ ಆಫ್ ದಿ 5 years, 5 ವರ್ಷ ಆದಮೇಲೆ ನಾವೇನು ಪೇಮೆಂಟ್ ಮಾಡಿದ್ವಿ ಅದನ್ನು ಯೂಸ್ ಮಾಡಿಕೊಂಡು ನಮಗೆ ಫ್ಯೂಚರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿ 5 ವರ್ಷ ಸೀರೀಸ್ ಆಫ್ ಪೇಮೆಂಟ್ ಕೊಟ್ಟಿದ್ದು ನೋಡಿ. ಫಸ್ಟ್ ಇಯರ್ 4000, ಸೆಕೆಂಡ್ ಇಯರ್ 5000, ಥರ್ಡ್ ಇಯರ್ 6000, ಫೋರ್ತ್ ಇಯರ್ 7000, ಫಿಫ್ತ್ ಇಯರ್ 8000. ಪ್ರತಿ ವರ್ಷ ಪ್ರತಿ ವರ್ಷದ ಇಯರ್ ಎಂಡಲ್ಲಿ ನಾನು ಇಷ್ಟಿಷ್ಟು ಅಮೌಂಟನ್ನು ಪೇಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಫಸ್ಟ್ ಇಯರ್ ಎಂಡಲ್ಲಿ 4000, ಸೆಕೆಂಡ್ ಇಯರ್ ಎಂಡಲ್ಲಿ 5000, ಥರ್ಡ್ ಇಯರ್ ಎಂಡಲ್ಲಿ 6000, ಫೋರ್ತ್ ಇಯರ್ ಎಂಡಲ್ಲಿ 7000, ಫಿಫ್ತ್ ಇಯರ್ ಎಂಡಲ್ಲಿ 8000 ಕಟ್ಟಿದ್ದೀನಿ. ಸೊ ಹಾಗಾಗಿ ಅಟ್ ದಿ ಎಂಡ್ ಆಫ್ ದಿ 5 years, 5 ವರ್ಷ ಆದಮೇಲೆ ಎಷ್ಟು ನಮಗೆ ಫ್ಯೂಚರ್ ವ್ಯಾಲ್ಯೂ ಬರುತ್ತೆ ನೀವು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಫ್ಯೂಚರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 2 ಥರ ಬರುತ್ತೆ. ವೆನ್ ಯು ಆರ್ ಇನ್ವೆಸ್ಟಿಂಗ್ ಬಿಗಿನಿಂಗ್ ಆಫ್ ದಿ ಇಯರ್ ಇನ್ವೆಸ್ಟ್ ಮಾಡಿದ್ರೆ ಬೇರೆ ಥರ ಮಾಡಬೇಕಾಗುತ್ತೆ. ವೆನ್ ಯು ಆರ್ ಇನ್ವೆಸ್ಟಿಂಗ್ ಅಟ್ ದಿ ಎಂಡ್ ಆಫ್ ದಿ ಇಯರ್ಸ್, ಪ್ರತಿ ವರ್ಷ ಇಯರ್ ಎಂಡಲ್ಲಿ ಪೇಮೆಂಟನ್ನು ಮಾಡಿದ್ರೆ ಯಾವ ಥರ ಫ್ಯೂಚರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಅಂತ. ಇಲ್ಲಿ ಕ್ವಶನ್ಸ್ ಇರ್ತಕ್ಕಂಥದ್ದು ಫ್ಯೂಚರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ ಅಟ್ ದಿ ಎಂಡ್ ಆಫ್ ದಿ 5 years, 5 ವರ್ಷ ಆದಮೇಲೆ ಎಷ್ಟು ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. 10% ಇಂಟ್ರೆಸ್ಟ್ ರೇಟನ್ನು ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಪ್ರತಿ ವರ್ಷ ಇಯರ್ ಎಂಡಲ್ಲಿ ಪೇಮೆಂಟ್ ಮಾಡಿದ್ದಾರೆ ಅಂತ ಅರ್ಥ. ಸೊ ಹಾಗಾಗಿ ನೀವು ಫ್ಯೂಚರ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಯಾವಾಗ ಪ್ರತಿ ವರ್ಷ ಇಯರ್ ಎಂಡಲ್ಲಿ ಪೇಮೆಂಟ್ ಅನ್ನ ಮಾಡಿದ್ರೆ, ಸೊ ನಿಮಗೆ ಒಂದು ಫಾರ್ಮುಲಾ ಗೊತ್ತಿರಬೇಕು. 1 + i P1 into 1 plus I power of n minus 1. So power of n minus 1. ಇದು ಫಸ್ಟ್ ಇಯರ್. ಸೆಕೆಂಡ್ 1 plus I power of n minus 1 ಪ್ಲಸ್ ಸೆಕೆಂಡ್ ಇಯರ್ಗೆ P2 into 1 plus I power of n minus 2, that is n minus 2. This is second year. Then third year, next ನೀವು ಥರ್ಡ್ ಇಯರ್ ಮಾಡ್ತೀರಾ ಅಂತ ಹೇಳಿದ್ರೆ ಥರ್ಡ್ ಇಯರ್ P3 into 1 plus I power of n minus 3 plus P4 into 1 plus I power of n minus 4. ದೆನ್ ಲಾಸ್ಟ್ ಇಯರ್ ಕ್ವಶನ್ ಅಲ್ಲಿ ಎಷ್ಟು ವರ್ಷ ಇದೆಯಪ್ಪ? 5ನೇ ವರ್ಷ ಇದೆ. 5ನೇ ವರ್ಷ ನೀವು ತಗೋಬೇಕಾದ್ರೆ ಬರೀ P5, ದಟ್ ಈಸ್ ಪ್ರಿನ್ಸಿಪಲ್ ಅಮೌಂಟ್ 5. 5ನೇ ವರ್ಷ ನೀವು ಲಾಸ್ಟ್ ಇಯರ್ ತಗೋಬೇಕಾದ್ರೆ ಕ್ವಶನ್ ಅಲ್ಲಿ, ಸೊ ಲಾಸ್ಟ್ ಇಯರ್ ತಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಬರೀ ಪ್ರಿನ್ಸಿಪಲ್ ಅಮೌಂಟ್ ಅನ್ನ ತಗೋಬೇಕಾಗುತ್ತೆ. ಸೊ ಪ್ಲಸ್ P5. ಕ್ವಶನ್ಸ್ ಗೊತ್ತಿದ್ದು. ಯಾವಾಗ ಪೇಮೆಂಟ್ ಅನ್ನ ಇಯರ್ ಎಂಡ್ ಅಲ್ಲಿ ಮಾಡ್ತಾ ಇದ್ದಾರೆ, ಪ್ರತಿ ವರ್ಷ ಇಯರ್ ಎಂಡ್ ಅಲ್ಲಿ ಪೇಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಒಂದು ಫಾರ್ಮುಲಾನ ನೀವು ಕರೆಕ್ಟ್ ಆಗಿ ನೆನಪಲ್ಲಿ ಇಟ್ಕೊಳ್ಳಿ. ಸೊ ವೆನ್ ಇನ್ವೆಸ್ಟ್ಮೆಂಟ್ಸ್ ಆರ್ ಮೇಡ್ ಅಟ್ ದಿ ಎಂಡ್ ಆಫ್ ದಿ ಇಯರ್, ಪ್ರತಿ ವರ್ಷ ಇಯರ್ ಎಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೊ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಈ ಫಾರ್ಮುಲಾ ಫಸ್ಟ್ ಹೇಳ್ಬಿಡ್ತೀನಿ. ಸೊ ಫ್ಯೂಚರ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡಿ ವೆನ್ ಇನ್ವೆಸ್ಟ್ಮೆಂಟ್ಸ್ ಆರ್ ಟೇಕನ್ ಪ್ಲೇಸ್ ಅಟ್ ದಿ ಎಂಡ್ ಆಫ್ ದಿ ಇಯರ್, ಪ್ರತಿ ವರ್ಷ ಇಯರ್ ಎಂಡ್ ಅಲ್ಲಿ ಪೇಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಒಂದು ಫಾರ್ಮುಲಾ ಗೊತ್ತಿರಲಿ. ಸೊ ಫ್ಯೂಚರ್ ವ್ಯಾಲ್ಯೂ ಈಕ್ವಲ್ಸ್ P1 into 1 plus I n minus 1 plus P2 into 1 plus I n minus 2 plus P3 into 1 plus I n minus 3, P4 into 1 plus I power of n minus 4
ಪ್ಲಸ್ ಲಾಸ್ಟ್ ಇಯರ್ ನೀವು ಪ್ರಿನ್ಸಿಪಲ್ ಅಮೌಂಟ್. ದಿಸ್ ಈಸ್ ದ ಫಾರ್ಮುಲಾ ಫಾರ್ ಫ್ಯೂಚರ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ವೆನ್ ಇನ್ವೆಸ್ಟ್ಮೆಂಟ್ಸ್ ಆರ್ ಮೇಡ್ ಅಟ್ ದಿ ಎಂಡ್ ಆಫ್ ದಿ ಇಯರ್. ಪ್ರತಿ ವರ್ಷ ಇಯರ್ ಎಂಡಲ್ಲಿ ಮಾಡಿದ್ದಾರೆ ಅಂದರೆ ನೀವು ಈ ಫಾರ್ಮುಲಾ ನೆನಪಲ್ಲಿ ಇಟ್ಕೋಬೇಕು. ನೋಡಿ, P1 ರೆಪ್ರೆಸೆಂಟ್ ಪ್ರಿನ್ಸಿಪಲ್ ಅಮೌಂಟ್ ಆಫ್ ದಿ ಫಸ್ಟ್ ಇಯರ್, P2 represent principal amount of second year, P3 represent principal amount of third year, P4 represent principal amount of fourth year, P5 represent principal amount of fifth year. This is P. P ಅಂದರೆ principal amount of respective year. 1, 2, 3, 4, 5 ಏನಿದೆ ದಟ್ ಇಸ್ ಆಯಾ ವರ್ಷದ ಪ್ರಿನ್ಸಿಪಲ್ ಅಮೌಂಟನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅಂಡ್ ಐ ಸ್ಟ್ಯಾಂಡ್ ಫಾರ್ ಒನ್ ಕಾನ್ಸ್ಟೆಂಟ್ ಇರುತ್ತೆ. ಐ ಸ್ಟ್ಯಾಂಡ್ ಫಾರ್ ಇಂಟ್ರೆಸ್ಟ್ ರೇಟ್. ಕ್ವಶನ್ ಅಲ್ಲಿ ಐ ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ರೇಟ್ ಎಷ್ಟಿದೆ? 10% ಇದೆ. ಸೊ ಐ ಸ್ಟ್ಯಾಂಡ್ ಫಾರ್ ಇಂಟ್ರೆಸ್ಟ್ ರೇಟ್ ಅಂತ ಕರಿತೀವಿ. ಅಂಡ್ ಎನ್ ಸ್ಟ್ಯಾಂಡ್ ಫಾರ್ ನಂಬರ್ ಆಫ್ ಇಯರ್ಸ್ ಇನ್ ದಿ ಪ್ರಾಬ್ಲಮ್, ಟೋಟಲ್ ನಂಬರ್ ಆಫ್ ಇಯರ್ಸ್. ಎನ್ ಅಂತ ಹೇಳಿದ್ರೆ ಟೋಟಲ್ ನಂಬರ್ ಆಫ್ ಇಯರ್ಸ್ ಅಂತ ಕರಿತೀವಿ. ಇದು ಕ್ವಶನ್ ಅಲ್ಲಿ ಇರ್ತಕ್ಕಂಥ ಡೀಟೇಲ್ ಇನ್ಫಾರ್ಮೇಶನ್ಗೆ ಸಂಬಂಧಪಟ್ಟಂತೆ. ನಿಮಗೆ ಫ್ಯೂಚರ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ ಕೇಳಿದರೆ ಅಟ್ ದಿ ಎಂಡ್ ಆಫ್ ದಿ ಇಯರ್ ಅಂತ ಹೇಳಿದ್ರೆ ಈ ಫಾರ್ಮುಲಾ ಹಾಕೊಳ್ಳಿ. ಬಟ್ ಲಾಸ್ಟ್ ಇಯರ್ ಯಾವಾಗಲೂ ಕೂಡ ಕ್ವಶನ್ ಅಲ್ಲಿ ಲಾಸ್ಟ್ ಇಯರ್ ಯಾವುದು? ಫಿಫ್ತ್ ಇಯರ್ ಅಂದ್ರೆ ಬರೀ ಫಿಫ್ತ್ ಇಯರ್ ನೀವು ಪ್ರಿನ್ಸಿಪಲ್ ಅಮೌಂಟ್ ಮಾತ್ರ ತಗೋಬೇಕಾಗುತ್ತೆ. ಸೊ 1+i ಅಂತ ಹಾಕ್ಲೋಕೆ ಹೋಗಬೇಡಿ. ಸೊ ಈ ಒಂದು ಫಾರ್ಮುಲಾನ ನೆನಪಲ್ಲಿ ಇಟ್ಕೊಂಡಿರಿ. ಪ್ರಿನ್ಸಿಪಲ್ ಅಮೌಂಟ್ 1 ಫಸ್ಟ್ ಇಯರ್ ಇಂಟು 1+i ಪವರ್ ಆಫ್ n-1, P2 ಇಂಟು 1+i n-2 ಪ್ಲಸ್ P3 ಇಂಟು 1+i ಪವರ್ ಆಫ್ n-3 ಪ್ಲಸ್ P4 ಇಂಟು 1+i ಪವರ್ ಆಫ್ n-4 ಪ್ಲಸ್ ಲಾಸ್ಟ್ ಇಯರ್ ಪ್ರಿನ್ಸಿಪಲ್ ಅಮೌಂಟ್ ತಗೊಳ್ಳಿ. ಸೊ ಯಾವುದು ಲಾಸ್ಟ್ ಇಯರ್ ಇರುತ್ತೆ ಆ ವರ್ಷ ತಗೋಬೇಕು. ಈ ಫಾರ್ಮುಲಾ ಹೀಗೆ ಕಂಟಿನ್ಯೂ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಈಗ ಈ ಕ್ವಶನ್ಸ್ಗೆ ನಾವು ಆನ್ಸರ್ ಮಾಡ್ತಾ ಹೋಗೋಣ. ಬನ್ನಿ, ಫ್ಯೂಚರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ. ಸೊ ಹಾಗಾಗಿ ಫಸ್ಟ್ ಫ್ಯೂಚರ್ ವ್ಯಾಲ್ಯೂ ಈಕ್ವಲ್ಸ್ P1 ಅಂದರೆ ಪ್ರಿನ್ಸಿಪಲ್ ಅಮೌಂಟ್ ಆಫ್ ದಿ ಫಸ್ಟ್ ಇಯರ್. ಎಷ್ಟಿದೆಪ್ಪ ಪ್ರಿನ್ಸಿಪಲ್ ಅಮೌಂಟ್? ಫಸ್ಟ್ ಇಯರ್ 4000 ಇದೆ. ಇಂಟು 1+1 ಐ ಅಂದರೆ ಇಂಟ್ರೆಸ್ಟ್ ರೇಟ್. ಇಂಟ್ರೆಸ್ಟ್ ರೇಟ್ ಎಷ್ಟಿದೆ? 10% ಇದೆ. ಫಸ್ಟ್ 10% ಅನ್ನ ಮಾಡಿಕೊಂಡ್ರೆ ನೀವು 10/100 ಮಾಡ್ಕೊಳ್ಳಿ. 10% ಮಾಡಿದ್ರೆ ನಿಮಗೆ 0.1 ಬರುತ್ತೆ. 0.1 ಬರುತ್ತೆ. ಸೊ ನೆಕ್ಸ್ಟ್ ಪವರ್ ಆಫ್ n-1 ಇದೆ. n ಸ್ಟ್ಯಾಂಡ್ ಫಾರ್ ನಂಬರ್ ಆಫ್ ಇಯರ್ಸ್ 5 ಇಯರ್ಸ್ ಇದೆ. -1, 5 - 1 ದಟ್ ಈಸ್ ಫಸ್ಟ್ ಇಯರ್ ಪ್ರಿನ್ಸಿಪಲ್ ಅಮೌಂಟ್ ಫಸ್ಟ್ ಇಯರ್ ಇಂಟು 1+i ಪವರ್ ಆಫ್ n-1. n ಸ್ಟ್ಯಾಂಡ್ ಫಾರ್ ನಂಬರ್ ಆಫ್ ಇಯರ್ಸ್ 5 ಇಯರ್ಸ್ ಇದೆ. ಹಾಗಾಗಿ 5 + 1 ಅಂತ ತಗೊಳ್ತೀವಿ. ನೆಕ್ಸ್ಟ್ ಪ್ಲಸ್ ಸೆಕೆಂಡ್ ಇಯರ್ ಮಾಡಿ. P2 ಪ್ರಿನ್ಸಿಪಲ್ ಅಮೌಂಟ್ ಆಫ್ ಸೆಕೆಂಡ್ ಇಯರ್ 5000 ಇದೆ. ಇಂಟು 1+i ಅಂತ ಹೇಳಿದ್ರೆ 1 ಕಾನ್ಸ್ಟೆಂಟ್ ಇರುತ್ತೆ. ಪ್ಲಸ್ ಐ ಇನ್ ದ ಸೆನ್ಸ್ 0.1 ನಾವು ಆಲ್ರೆಡಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದೀವಿ. ಸೆಕೆಂಡ್ ಇಯರ್ 0.1 ಪವರ್ ಆಫ್ n-2 ಅಂತ ಹೇಳಿದ್ರೆ 5 - 2. ದಿಸ್ ಇಸ್ ಸೆಕೆಂಡ್ ಇಯರ್ 5 - 2 ಅಂತ ಕರಿತೀವಿ. ದೆನ್ ಪ್ಲಸ್ P3 ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್ ಆಫ್ ಥರ್ಡ್ ಇಯರ್. ಪ್ರಿನ್ಸಿಪಲ್ ಅಮೌಂಟ್ ಆಫ್ ಥರ್ಡ್ ಇಯರ್ ಬಂದು 6000 ಇದೆ. ಇಂಟು 1+i ಅಂದ್ರೆ 0.1 ಪವರ್ ಆಫ್ n-3 ಇದೆ. n ಅಂದ್ರೆ 5 ಪವರ್ ನಂಬರ್ ಆಫ್ ಇಯರ್ಸ್ 5 - 3 ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಪ್ಲಸ್ P4 ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್ ಆಫ್ ಫೋರ್ತ್ ಇಯರ್ ಬಂದು 7000 ಇಂಟು 1 ಪ್ಲಸ್ 7000 ಇಂಟು 1 ಪ್ಲಸ್ 0.1 ಪವರ್ ಆಫ್ n-4. n ಅಂದರೆ 4 ಮೈನಸ್ n ಅಂದರೆ 5 ನಂಬರ್ ಆಫ್ ಇಯರ್ಸ್ 5 ಇದೆ. 5 - 4 ಮಾಡ್ಕೊಳ್ಳಿ. ನೆಕ್ಸ್ಟ್ ದಿಸ್ ಫೋರ್ತ್ ಇಯರ್. ದೆನ್ ಲಾಸ್ಟ್ ಇಯರ್ ನೀವು ತಗೋಬೇಕಾದ್ರೆ ಓನ್ಲಿ ಪ್ರಿನ್ಸಿಪಲ್ ಅಮೌಂಟ್ P5 ಅಂದರೆ 8000 ಪ್ರಿನ್ಸಿಪಲ್ ಅಮೌಂಟ್ ಮಾತ್ರನೇ ತಗೋಬೇಕು ಕ್ಯಾಲ್ಕುಲೇಷನ್ಸ್ ಅನ್ನ ತಗೋಬೇಕಾದ್ರೆ. ಈಗ ಮತ್ತೆ ನೀವು ಸಿಂಪ್ಲಿಫೈ ಮಾಡಿದ್ರೆ 1 by 1 ಸಿಂಪ್ಲಿಫೈ ಮಾಡ್ತಾ ಹೋಗಿ. 4000 ಇಂಟು 1 ಪ್ಲಸ್ 0.1 ಮಾಡಿದ್ರೆ 1.1 ಪವರ್ ಆಫ್ n-1 ಅಂತ ಮಾಡಿದ್ರೆ 5 - 1 ಮಾಡಿದ್ರೆ ನಿಮಗೆ ಪವರ್ ಆಫ್ 4 ಸಿಗುತ್ತೆ. ಪ್ಲಸ್ 5000 ಸೆಕೆಂಡ್ ಇಯರ್ ಪ್ರಿನ್ಸಿಪಲ್ ಅಮೌಂಟ್ ಇದೆ. ಇಂಟು 1 ಪ್ಲಸ್ 0.1 ಮಾಡಿದ್ರೆ 1.1 ಪವರ್ ಆಫ್ n-3 ಮಾಡಿದ್ರೆ n-2 ಮಾಡಿದ್ರೆ ನಿಮಗೆ 5 - 2 ಮಾಡ್ತಾ ಹೋಗಿ ನಿಮಗೆ ಕ್ಯೂಬ್ ಸಿಗುತ್ತೆ. ಪ್ಲಸ್ ಇದೆ ಇಂಟು 1.1 ಮಾಡಿ 1 ಪ್ಲಸ್ 0.1 ಮಾಡಿದ್ರೆ 1.1 ಬರುತ್ತೆ. 5 - 2 ಮಾಡಿದ್ರೆ 5 - 3 ಮಾಡಿದ್ರೆ ನಿಮಗೆ ಸ್ಕ್ವಯರ್ ಸಿಗುತ್ತೆ.
ನೆಕ್ಸ್ಟ್ ಬಂದು ಪ್ಲಸ್ 7000 ಇಂಟು 1 ಪ್ಲಸ್ 1 0.1 ಮಾಡಿದ್ರೆ 1.1 ಬರುತ್ತೆ. ಪವರ್ ಆಫ್ 5 - 4 ಮಾಡಿದ್ರೆ 1 ಬರುತ್ತೆ. ದ ಲಾಸ್ಟ್ ಇಯರ್ ನಿಮಗೆ ಪ್ರಿನ್ಸಿಪಲ್ ಅಮೌಂಟ್ ಇರೋದ್ರಿಂದ ಪ್ಲಸ್ ಪ್ಲಸ್ 8000 ಲಾಸ್ಟ್ ಇಯರ್ ಇರುತ್ತೆ. ಈ ಥರ ನೀವು ಸಿಂಪ್ಲಿಫೈವನ್ನು ಮಾಡ್ಕೊಳ್ಳಿ. ಅಗೈನ್ ನೀವು ಮತ್ತೆ ಸಿಂಪ್ಲಿಫೈ ಮಾಡಬೇಕಾದ್ರೆ 4000 ಇಂಟು 1.1ನ 4 ಟೈಮ್ಸ್ ಮಾಡಿ. ಸೊ 1.1ನ ನೀವು 4 ಟೈಮ್ಸ್ ಮಾಡಿದ್ರೆ 1.1ನ ಇಂಟು 1.1 ಇಂಟು 1.1 ನೀವು 4 ಟೈಮ್ಸ್ ಮಾಡಿದ್ರೆ 1.46 ಬರುತ್ತೆ. 1.464 ಬರುತ್ತೆ. ಫಸ್ಟ್ 3 ಡಿಜಿಟ್ ತಗೊಳ್ಳಿ. 1.464 ಬರುತ್ತೆ. ಫಸ್ಟ್ 3 ಡಿಜಿಟ್ ಆದರೂ ತಗೊಳ್ಳಿ ಅಥವಾ 2 ಡಿಜಿಟ್ ಆದರೂ ತಗೊಳ್ಳಿ. ಪ್ಲಸ್ ಸೆಕೆಂಡ್ ಇಯರ್ 5000 ಇದೆ. 5000 ಸೆಕೆಂಡ್ ಇಯರ್ 5000 ಇದೆ. 5000 ಇಂಟು 1.1ನ 3 ಟೈಮ್ಸ್ ಮಾಡಿದ್ರೆ 1.1 ಇಂಟು 1.1 1.331 ಬರುತ್ತೆ. 1.331 ಸೆಕೆಂಡ್ 2 ಟೈಮ್ಸ್ ಮಾಡಿದ್ರೆ ಪ್ಲಸ್ 6000 ಇಂಟು 1.1ನ 2 ಟೈಮ್ಸ್ ಮಾಡಿದ್ರೆ ನಮಗೆ 1.21 ಸಿಗುತ್ತೆ. ಪ್ಲಸ್ 7000 ಇಂಟು 1.1ನ 1 ಟೈಮ್ಸ್ ಮಾಡಿದ್ರೆ ನಮಗೆ 1.1 ಸಿಗುತ್ತೆ. ದಟ್ ಈಸ್ 7000 ಇಂಟು 1.1 ಹಾಗೆ ಸಿಗುತ್ತೆ. ಪ್ಲಸ್ 8000 ಹಾಗೆ ತಗೊಳ್ಳಿ. 8000 ಹಾಗೆ ಸಿಗುತ್ತೆ. ಮತ್ತೆ ನೀವು ಸಿಂಪ್ಲಿಫೈ ಮಾಡ್ತಾ ಹೋಗಿ 4000 ಇಂಟು 1.464 ಮಾಡಿದ್ರೆ ಸೊ 4000 ಇಂಟು 1.464 ಮಾಡಿದ್ರೆ ನಿಮಗೆ 5856 ಸಿಗುತ್ತೆ. 5856 ಸಿಗುತ್ತೆ. ಪ್ಲಸ್ 5000 ಇಂಟು 1.331 ಮಾಡಿದ್ರೆ ನಿಮಗೆ 6655 ಸಿಗುತ್ತೆ. 6655 ಸೆಕೆಂಡ್ ಇಯರ್ ಸಿಗುತ್ತೆ. ಪ್ಲಸ್ ಥರ್ಡ್ ಇಯರ್ ನೀವು 6000 ಇಂಟು 1.21 ಮಾಡಿದ್ರೆ ನಿಮಗೆ 7620 ಸಿಗುತ್ತೆ. 7260 ಸಿಗುತ್ತೆ. 260 ಸೆಕೆಂಡ್ ಇಯರ್ ಥರ್ಡ್ ಇಯರ್ ಸಿಗುತ್ತೆ. ಪ್ಲಸ್ 7000 ಇಂಟು 1.1 ಮಾಡಿದ್ರೆ ನಿಮಗೆ 7000 ಸಿಗುತ್ತೆ. 7000 ಇಂಟು 1.1 ಮಾಡಿದ್ರೆ ನಮಗೆ 7700 ಸಿಗುತ್ತೆ. ಪ್ಲಸ್ ಲಾಸ್ಟ್ ಇಯರ್ 8000 ಹಾಗೆ ಇರುತ್ತೆ. ಸೊ ಇಷ್ಟು ಟೋಟಲ್ ಮಾಡಿದ್ರೆ ನೀವೀಗ 7700 ಪ್ಲಸ್ 8000 ಪ್ಲಸ್ 7260 ಪ್ಲಸ್ 6655 ಪ್ಲಸ್ 5856 ಇಷ್ಟು ಟೋಟಲ್ ಮಾಡಿದ್ರೆ ನಿಮಗೆ ಫ್ಯೂಚರ್ ವ್ಯಾಲ್ಯೂ ಈಕ್ವಲ್ಸ್ 35,471 ಸಿಗುತ್ತೆ. ಇದು ಫ್ಯೂಚರ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋ ರೀತಿ. ಸೊ ಇಲ್ಲಿ ಇಯರ್ ಎಂಡಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ನೀವು ಈ ಫಾರ್ಮುಲಾ ನೆನಪಲ್ಲಿ ಇಟ್ಕೊಂಡಿರಿ. P1 into 1 plus I power of n minus 1, n minus 2, n minus 3, n minus 4. Last year principal amount. P stand for principal amount of the respective year. And I stand for interest rate. N stand for number of years. Simplify ಮಾಡ್ತಾ ಹೋಗಿ ನಿಮಗೆ ಫ್ಯೂಚರ್ ವ್ಯಾಲ್ಯೂ ಸಿಗುತ್ತೆ. ಇದು ಇಯರ್ ಎಂಡಲ್ಲಿ ಮಾಡಿದ್ರೆ ಈ ಫಾರ್ಮುಲಾನ ಅಪ್ಲೈ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.